ಇದು ಮಂಗಳವಾರದ ಕಂಟಿನ್ಯೂ ವ್ಲಾಗ್. ಹೆಲೋ ವ್ಯೂವರ್ಸ್, ಇವತ್ತು ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಒಡಂಬೈಲು ಬಿಡೋಷ್ಟರಲ್ಲಿ ಆಲ್ರೆಡಿ 12:30 ಆಗಿತ್ತು. ಅಲ್ಲಿ ನಾನು ಡೈರೆಕ್ಟಾಗಿ ಸಾಗರಕ್ಕೆ ಬಸ್ ಹತ್ತಿದ್ದೆ. ಅಲ್ಲಿ ನಾನು ಸ್ವಲ್ಪ ದೇವ್ರಿಗೆ ಹರಕೆ ರೂಪದಲ್ಲೇನೋ ತೊಗೋಬೇಕಾಗಿತ್ತು, ಹಾಗಾಗಿ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ನಾನು ಡೈರೆಕ್ಟಾಗಿ ಸಿಗಂದೂರು ಚೌಡೇಶ್ವರಿಗೆ ಬಸ್ ಹತ್ತಿದ್ದೆ. ₹60 ತೊಗೊಂಡ್ರು. ಮಧ್ಯದಲ್ಲೇ ಬಸ್ ಕೆಟ್ಟೋಗಿ ಇನ್ನೊಂದು ಬಸ್ ಕಳಿಸಿ ಬಸ್ ಹತ್ಸಿ ಕಳಿಸಿದ್ರು. ನಾನು ಅಲ್ಲಿ ಲಾಂಚ್ ಹತ್ರ ಹೋಗೋಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗೋಗಿತ್ತು. ಸನ್ಸೆಟ್ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿತ್ತು, ವ್ಯೂ ಕೂಡ ಅಷ್ಟೇ. ಅಲ್ಲಿ ಲಾಂಚಲ್ಲಿ ಒಬ್ಬರಿಗೆ ₹10 ತಗೋತಾರೆ. ಅಲ್ಲಿ ಬ್ರಿಡ್ಜ್ ಕಟ್ತಿದ್ದಾರಲ್ಲ, ಅದಿನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ 1 ವರ್ಷ ಅಂತೂ ಬೇಕೇ ಬೇಕು ಅನಿಸುತ್ತೆ. ನಾನು ನೈಟ್ ಆಗಿಬಿಡ್ತು ಹೋಗೋ ಅಷ್ಟರಲ್ಲಿ. ಹಾಗೆ ಅದಕ್ಕೆ ಬೇಗ ಬಾಗಿಲಾಕ್ಬಿಡ್ತಾರೆ ಅಂತ ಬೇಗ ನಾನು ದರ್ಶನಕ್ಕೆ ಹೋದೆ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾನು ಹರಕೆನೂ ತೀರಿಸಿದೆ. ಅಲ್ಲೇ ಪಕ್ಕದಲ್ಲಿ ಭೂತರಾಯ ಸ್ವಾಮಿ ಅಂತ ಇದೆ, ಅಲ್ಲೂ ಸೇಮ್ ಅಲ್ಲಿ ನಾನು ಹೋದ ವೀಡಿಯೋದಲ್ಲಿ ಏನು ಹೇಳ್ದೋ ಇಲ್ಲೂ ಕೂಡ ಸೇಮ್ ಅದೇ ಪ್ರೊಸೀಜರೇ. ಇಲ್ಲೂ ಚೀಟಿ ಬರೆದಾಕಬೇಕು. ಆಮೇಲೆ ಸ್ವಲ್ಪ ಈಚೆ ಬಂದು ಶಾಪಿಂಗ್ ಅಂತೆಲ್ಲ ಮಾಡಿಕೊಂಡು ನಾನು ಇವ್ರನ್ನ ಧರ್ಮದರ್ಶಿಗಳನ್ನ ಮೀಟ್ ಮಾಡೋಕ್ಕೆ ಹೋದೆ. ಅವ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅಲ್ಲೇ ಪಕ್ಕದಲ್ಲಿ ದೇವ್ರು ಕೂಡ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋರ ಮನೆಯಲ್ಲಿ. ಆಮೇಲೆ ನಾನು ಡೈರೆಕ್ಟಾಗಿ ಊಟಕ್ಕೆ ಹೋದೆ. ಊಟ ಮುಗಿಸ್ಕೊಂಬಂದು ತಿರ್ಗಾ ಮತ್ತೆ ಧರ್ಮದರ್ಶಿಗಳ ನಿವಾಸ ಇದೆಯಲ್ಲ, ಅಲ್ಲೇ ಮಲ್ಕೊಂಡೆ. ತಿರ್ಗಾ ಬೆಳಗ್ಗೆ 2:30ಗೆ ಎದ್ದೆ, ಯಾಕಂದರೆ 3:30ಗೆ ಬಸ್ ಇತ್ತು ಡೈರೆಕ್ಟಾಗಿ ಬೆಂಗಳೂರಿಗೆ. ನೈಟ್ ದರ್ಶನ ಮಾಡೋದ್ರಿಂದ ನಾನು ತಿರ್ಗಾ ಮತ್ತೆ ದರ್ಶನ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲೇ ಬಾಗ್ಲ ಹತ್ರ ಕೈ ಮುಗ್ದು ನಾನು ಬಸ್ಸಿಗೆ ಹೋದೆ. 3:30ಗೆ ಬಿಟ್ಬಿಡ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.